ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರ ಬೆಳಗ್ಗೆನೇ ಎದ್ದು 4:15ಗೆ ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ 6:15 6:20ಕ್ಕೆ ನಾನು ಅಶ್ವತ್ಥ ಕಟ್ಟೆಗೆ ಹೊಡ್ತೀನಿ. ಆ್ಯಕ್ಚುಲಿ 5:30ರಿಂದ 6 ಗಂಟೆ ಒಳಗೆ ಮಾಡು ಅಂತ ಇದ್ದಾರೆ ಪೂಜೆನ ಅಂತ ಹೇಳಿದರು ನನಗೆ. ಬಟ್ ಬಿಡಿಯಲ್ಲಿ ಮಾಡೋಕ್ಕೆ ಹೋಗಿ ಒಂದೋಗಿ ಇನ್ನೊಂದು ಆಗೋದು ಬೇಡ ಅಂತ ನಾನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಪೂಜೆ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಮಾಡೋಣ ಅಂತ. ಅಲ್ಲಿಂದ ಸೀದಾ ನಾಗರಕಟ್ಟೆಗೆ ಹೋದ್ವಿ. ಹೋಗಿ ಎಲ್ಲ ತೊಳೆದು ಅರಿಶಿನ ಎಲ್ಲ ಹಚ್ಚಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಎಲ್ಲ ಮಾಡಿ ಲಾಸ್ಟಲ್ಲಿ ಈಗ ಹಾಲು ಹಾಕ್ತಾಯಿದ್ದೀವಿ. ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 7:15 ಆಗಿತ್ತು. ಅಲ್ಲಿ ಕಟ್ಟೆಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ ಮಂಗಳವಾರ. ನಾನು ಮೌನ ವ್ರತ, ಪೂಜೆ ಮಾಡೋವ್ರಿಗೂ ಒಂದು ತೊಟ್ಟು ನೀರು ಕುಡಿಯೋಲ್ಲ ಮತ್ತು ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಹಾಗಾಗಿ ನಾನೇನು ಅಲ್ಲಿ ಒಂದು ಹೊರಡು ಮಾತಾಡ್ತಾ ಇಲ್ಲ, ಹಂಗಿದ್ದೀನಿ. ಇವತ್ತು ನನ್ನ ಮಗಳು, ನಮ್ಮ ಹಸ್ಬೆಂಡ್, ಲಾಸ್ಟ್ ವೀಕ್ ನಮ್ಮ ಹಸ್ಬೆಂಡ್ ಬಂದಿರು, ಬಟ್ ನನ್ನ ಮಗಳು ಕಾರಲ್ಲಿ ಮಲಗಿದ್ಲು. ಈ ವೀಕ್ ಪಾಪ ಅವಳು ಎದ್ದು ನಮ್ಮ ಜೊತೆ ಸ್ನಾನ ಮಾಡ್ಕೊಂಡು ಬಂದಳು. ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದು ಹಾಲು ಕಾಯಕ್ಕಿಟ್ಟು ಕಾಫಿ ಮಾಡಿ, ಕಾಫಿ ಕುಡಿದು ನಿದ್ದೆ ತಾಳಕ್ಕಾಗ್ತಾಯಿಲ್ಲ, ಆದರೂ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ಬೇಗ ಬೇಗ ಎದ್ದು ರೆಡಿಯಾಗಿ ಕಾಫಿ ಕುಡ್ದಿದ್ದು ಕ್ಲಿಪ್ಪಿಂಗ್ ತಗೊಳಕ್ಕಾಗಲಿಲ್ಲ. ರೆಡಿಯಾಗಿ ಈಗ ಸೀದಾ ಡ್ಯೂಟಿಗೆ ಹೊರಟೆ. ಟೈಮ್ ಆಗೋಗಿತ್ತು ಅಂತ ಹೇಳಿ 9 o'clock ಅಷ್ಟೊತ್ತಿಗೆ ರೀಚ್ ಆಗೋಣ ಅಂತ. 9:10 ಆಯಿತು ರೀಚ್ ಆಗೋಷ್ಟೊತ್ತಿಗೆ. ಸೊ ಡ್ಯೂಟಿಗೆ ಹೋಗಿ ಅಲ್ಲೂ ಕೆಲವೊಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂದೆ. ವರ್ಕ್ ಪ್ರೆಷರಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಕಂಪನಿಯಲ್ಲಿ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಹೊರಗಡೆ ಒಂದಕ್ಕೆ ಮಾಡ್ಕೊಳ್ಳೋಣ ಅಂದರೆ ಆಗಲಿಲ್ಲ. ಈಗ ಈವ್ನಿಂಗ್ ಆಗಿದೆ. ಆನ್ ದ ವೇ ಬರ್ತಾ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಸೀದಾ ಮನೆಗೆ ಬಂದು ನನಗೆ ಬೆಳಗ್ಗೆಯಿಂದ ಸಮಾಧಾನ ಇರಲಿಲ್ಲ. ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಬಿಟ್ವಿ. ಅವಳು ಬರಲ್ಲ ಅಂದ್ಲು. ಬೆಳಗ್ಗೆನೇ ಇನ್ನೂ ನಾನು ಎದ್ದಿಲ್ಲ ಅಂತ ಹೇಳಿದ್ಲು. ನಮ್ಮ ಹಸ್ಬೆಂಡ್ ಕರೆದೆ, ಈಗ ತಾನೇ ಹೋಗಿ ಬಂದಿದ್ದೀವಿ, ಆಗಲ್ಲ ಅಂತ ಹೇಳಿದ್ರು. ಮತ್ತು ಈಗ ನಮ್ಮಮ್ಮ, ನಮ್ಮ ಅಣ್ಣ, ನಾನು, ನನ್ನ ಮಗಳು ಹೊರಟ್ವಿ. ಹೋಗಿ 8 ಗಂಟೆ ಮೇಲೆ ಫ್ರೀ ಇರುತ್ತೆ ಅಂತ ಹೇಳಿ ಹೋದ್ವಿ. ಅಲ್ಲಿ ನೋಡಿದ್ರೆ ಇವತ್ತಿಂದ ಏನು ಕಳಸ ಪೂಜೆ ಮತ್ತು ಹೋಮ ಎಲ್ಲ ನಡೀತಾ ಇದೆ 9 ದಿನ. ಸೊ ಹೋಗಿದ್ದು ಖುಷಿ ಆಯಿತು. ನೀನು ಹೆಂಡಲ್ವಾ, ಎಲ್ಲ ಬೆಳಗ್ಗೆಗೆ ರೆಡಿ ಮಾಡ್ಕೊಳ್ತಾಯಿದ್ರು. ಹಾಗೆ ಒಂದು ರೌಂಡು ದೇವಸ್ಥಾನ ಫ್ರಂಟಲ್ಲಿ ತೊಗೊಳಕ್ಕೆ ಬಿಡಲ್ಲ, ಹಾಗಾಗಿ ಹಿಂದೆ ಕವರ್ ಮಾಡ್ಕೊಳ್ತಾ ಬಂದ್ವಿ. ಹಾಗೆ ಪ್ರಸಾದ ಲಾಸ್ಟಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದು ಪ್ರಸಾದ ಸಿಕ್ತು, ಪುಣ್ಯ ಅಂತಲೇ ಹೇಳ್ಬೋದು. ಇದು ಬಂದು ಕಳಸ ಪೂಜೆದಂತೆ ಅವರು ಹೇಳ್ತಾಯಿದ್ರು. ಆವಾಗ ಗೊತ್ತಾಯಿತು ನಮಗೆ. ಮಂಡಲ ಥರ ಎಲ್ಲ ಹಾಕಿ ಅಷ್ಟು ಕಳಸ, ಎಷ್ಟು ಕಳಸ ಇಟ್ಟಿದ್ದಾರೆ ಅದೆಷ್ಟಂತ ಕೇಳಲಿಲ್ಲ ನಾವು. ಸೊ ಕಳಸ ಪೂಜೆ ಎಲ್ಲ ಇತ್ತಂತೆ. ಬೆಳಗ್ಗೆ ಹೋಗಿದ್ರೆ ಆ್ಯಕ್ಚುಲಿ ನಮಗೆ ತುಂಬ ಲೇಟ್ ಆಗ್ತಾಯಿತ್ತು ಕೆಲಸಕ್ಕೆ. ದೇವರೇ ಒಂದು ರೀತಿಯಲ್ಲಿ ಸಂಜೆ ಕರೆಸ್ಕೊಂಡ ಅಂತ ಅಂದ್ಕೊಂಡು ಸಮಾಧಾನ ಆಯಿತು. ಅಲ್ಲಿಂದ ಸೀದಾ ಮನೆಗೆ ಬರ್ತೀವಿ. ಮನೆಗೆ ಬಂದು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಸ್ ಗಾಯ್ಸ್, ಇವತ್ತು ನಾನು ಒಂದು ಮಿನಿ ಬ್ಲಾಗ್ ಮಾಡಿದ್ದೀನಿ ಪೂಜೆದು. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ, ಎಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಈಗ ವಿಡಿಯೋ ಎಂಡ್ ಮಾಡೋ ಟೈಮ್ ಆಯಿತು. ಟೈಮ್ ಬಂದು 9:35 ಆಗಿದೆ. ನನಗೆ ಫುಲ್ ನಿದ್ದೆ ಬರ್ತಾಯಿದೆ. ನೈಟ್ ಮಲಗಿದ್ದು 1 ಗಂಟೆ ಮತ್ತು 4:15ಗೆ ಎದ್ದಿದ್ದೀನಿ. ಒಂಚೂರು ನಿದ್ದೆ ಮಾಡಿಲ್ಲ. ಅದು ಡ್ಯೂಟಿಗೆ ಹೋಗಿ ಬಂದು ಸಮಾಧಾನ ಆಗಲಿಲ್ಲ. ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ಬೇಕು ಅನ್ನಿಸ್ತು. ಅಲ್ಲಿಗೆ ಹೋಗಿ ಬಂದು 8 ಗಂಟೆ ಮೇಲೆ ಸ್ವಲ್ಪ ಫ್ರೀ ಇರುತ್ತೆ. ಸೊ 8 ಗಂಟೆ ಮೇಲೆ ಹೋಗಿ ಬಂದು ಊಟ ಮಾಡಿ, ಈಗ ನನ್ನ ಮಗಳಿಗೊಂದು ಊಟ ಮಾಡಿಸ್ಬಿಟ್ಟು ಮಲಗಿಬಿಡೋದೆ ಇವಾಗ ಕೆಲಸ. ಮತ್ತು ನಾಳೆಯಿಂದ ಡ್ಯೂಟಿ ಶುರು. ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್, ಮಿನಿ ವ್ಲಾಗ್ ಹಾಕೋಕ್ಕೆ. ನಿಮ್ಮ ಸಪೋರ್ಟ್ ಇದ್ದರೆ ವೀಡಿಯೋಸ್ಗಳು ಖಂಡಿತ ಕಂಟಿನ್ಯೂ ಆಗಿ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಪೂಜೆ ಏನಪ್ಪ ಅಂತಂದರೆ, ನಾಗರದ್ದು ಏನಾದ್ರು ದೋಷ ಇಲ್ಲ, ನಾಗರ ಹಾವು ಕನಸಲ್ಲಿ ಬರ್ತಾಯಿದ್ರೆ ಅಥವಾ ಹಲ್ಲಿಗಳು ಅವಾಗವಾಗ ಕಾಣಿಸ್ತಾ ಇದ್ದರೆ ಒಂದು 5 ವಾರ ನಾಗರ ಕಲ್ಲಿಗೆ ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲೋ ಹೇಳಿದರು. ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ಇದು 2ನೇ ವಾರ. ಮಂಗಳವಾರನೂ ಮಾಡಿದ್ದೆ, ಬಟ್ ವೀಡಿಯೋ ಮಾಡ್ಕೊಂಡಿಲ್ಲ. ಈ ವಾರದ್ದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ನಿಮಗೂ ಒಳ್ಳೇದಾಗಬೇಕಂದ್ರೆ ಯಾರಿಗಾದರೂ ಮಾಡಿ, ಒಳ್ಳೆಯದಾಗತ್ತೆ. ಸುಸ್ತು ಅನ್ನೋದೇನೂ ಆಗಲ್ಲ. ನನಗೆ ಬೇಗ ಎದ್ದೊಳ್ಬೇಕಂದ್ರೆ ಸ್ವಲ್ಪ ಕಷ್ಟನೇ, ಬಟ್ ದೇವ್ರಿಗೋಸ್ಕರ ಎದ್ದೊಳ್ತಾ ಇದ್ದೀನಿ, ಎಚ್ಚರ ಆಗ್ತಾಯಿದೆ, ಕೆಲಸ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ತಣ್ಣೀರು ಸ್ನಾನ ಅಂದರೆ ಬೆಳಗ್ಗೆ ತಣ್ಣೀರಲ್ಲ, ಬಿಸಿನೀರು ಸ್ನಾನ ಮಾಡಿದ್ರೇ ಆಗಲ್ಲ ನನಗೆ. ಸೊ ಏನು ಕೋಲ್ಡ್ ಏನೂ ಆಗಿಲ್ಲ, ಪರವಾಗಿಲ್ಲ. ಹೆಲ್ತ್ ಒಂದು ಕಾನ್ಸ್ಟೆಂಟಾಗಿದೆ.
2 ವಾರನೂ ಅಷ್ಟೇ ತಲೆ ಸ್ನಾನನೇ ಮಾಡಿದ್ದೀನಿ, ಬಟ್ ಏನೂ ಕೋಲ್ಡ್ ಆಗಿಲ್ಲ. ಅಷ್ಟು ಬೆಳಗ್ಗೆ ಮುಂಚೆ ಸ್ವೆಟ್ರು ಕಿವಿ ಹತ್ತಿ ತಲೆಗೊಂದು ಶಾಲ್ ಎಲ್ಲ ಹಾಕೊತಾ ಇದ್ದೆ. ಇವಾಗ ಏನೋ ಥರ ಏನಿಲ್ಲ. ಸೊ ದೇವರು ಇದ್ದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಅನಿಸುತ್ತೆ. ಸೊ ಇವತ್ತು ಪೂಜೆ ಆಯಿತು. ಇನ್ನೂ 3 ವಾರ ಇದೆ, ಹೇಗಾಗುತ್ತೆ ನೋಡೋಣ. ವ್ಲಾಗ್ ಮಾಡ್ತೀನಿ ಇನ್ನು 3 ವಾರ ಪೂಜೆ ಮಾಡೋದನ್ನು ಅಂತ ಹೇಳ್ತಾ, ಕಂಟಿನ್ಯೂ ಆಗಿ ವೀಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬೈ ಬೈ, ಲವ್ ಯು ಆಲ್.